ಏನು ನಿಮ್ಮ ಪ್ರಾಬ್ಲಮ್ ಕೇಳೋಣ ಬನ್ನಿ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬೀದಿ ದೀಪಗಳಿಂದ ಎಲ್ಲಂದರಲ್ಲಿ ಕತ್ತಲವೋ ಕತ್ತಲ. ಇಲ್ಲಿ ಅವ್ರು ಯಾರು ಕೇರ್ ಮಾಡ್ತಾ ಇಲ್ಲ ಸರ್. ನಾವು ಹೇಳಿ ರಗಡ್ ಆಗಿದೆ ಸರ್ ಅವ್ರಿಗೆ. ಹಂಗಾಗಿ ಇವತ್ತು ನ್ಯೂಸ್ನಲ್ಲಿ ಮುಳುಗುಂದ್ನಾಕಾದಿಂದ ಜಿಲ್ಲಾ ಆಸ್ಪತ್ರೆವರೆಗೆ ಬೀದಿ ದೀಪಗಳಿಂದ ರಸ್ತೆಗಳಲ್ಲೇ ಕತ್ತಲ. ಟಿಪ್ಪು ಸುಲ್ತಾನ್ ಸರ್ಕಲ್ ಇಂದ ಮುಂಡ್ರಿಗಿ ರಸ್ತೆವರೆಗೂ ಬೀದಿ ದೀಪಗಳಿಂದ ಕತ್ತಲ. ಹಾಗಾಗಿ ನಾವು 6 ಗಂಟೆಯಿಂದ ಬರ್ತೀವಿ. ಬೀದಿ ಲೈಟ್ ಹತ್ತಲ್ಲ ಅಂತ ಹೇಳಿ ಬೆಳಗಿನ ಜಾವ 6 ಗಂಟೆಗೆ ನೀವು ವಾಕ್ ಮಾಡ್ತೀರಾ? ಅದಕ್ಕಿಂತ ಮುಂಚೆ ಬಂದ ಬೆಳಗಿನ ಜಾವ ವಾಕ್ ಮಾಡುತ್ತಿರುವ ಜನರ ಬಳಿ ಕೇಳಿದಾಗ ಸುಮಾರು ತಿಂಗಳಿಂದ ಬೀದಿ ದೀಪಗಳು ಇಲ್ಲ ಎಂದರು. 6 ಮಂತ್ ಆಯ್ತು ಸರ್ ನಾನು ಇಲ್ಲಿ ವಾಕ್ ಮಾಡಬಹುದು. 6 ಮಂತ್ನಲ್ಲಿ ನಡಕ್ ಸ್ವಲ್ಪ ಅವಾಗ ಗ್ಯಾಪ್ ಆಗಿ ಹತ್ತಿರ್ತಾವ್ರಿ. ಆಮೇಲೆ ಪೂರಾ ಬಂದೇ ಆಗ್ಬಿಟ್ಟಿದೆ. ರಾತ್ರಿ ವೇಳೆ ವಾಕ್ ಮಾಡಿದರೆ ಬೀದಿ ದೀಪ ಇಲ್ಲದರಿಂದ ಭಯ ಬರುತ್ತೆ ಅಂತ ಹೇಳಿದ ಜನರು. ಬೆಳಗಿನ ಜಾವ 4:15 ವಾಕ್ ಮಾಡೋದನ್ನೇ ನಿಲ್ಲಿಸಿಬಿಟ್ಟಿದೀವಿ ಸರ್ ಎಂದು ಹೇಳಿದರು. ಇದ್ರೆ ಎಷ್ಟು ಗಂಟೆಗೆ ಬರ್ತಿದ್ರ ಇಲ್ಲಿ ವಾಕ್ ಮಾಡಕ್ಕೆ? 5:30 5 ಗಂಟೆಗೆಲ್ಲ ಬರ್ತಿದ್ರಿ. 5:30 ಗಂಟೆಗೆಲ್ಲ ಬಂದು ಅಧಿಕಾರಿಗಳಿಗೆ ಗಮನಕ್ಕೆ ಇದ್ದರೂ ಕೂಡ ತಲೆ ಕೆಡಿಸಿಕೊಳ್ಳದೆ ಇದ್ದ ನಗರಸಭೆ ಅಧಿಕಾರಿಗಳು. ಇವ್ರಿಬ್ಬರು ಜಗಳದಾಗ ಲೈಟ್ ಒಟ್ಟ ಹತ್ತೋದಿಲ್ರಿ. ಭಯಂಕರ ಪ್ರಾಬ್ಲಮ್. ಹೆಣ್ಮಕ್ಳಂಕರಿ ಇವ್ರಿಗೂ ಗೊತ್ತೈತಿ ಕೇಳ್ರಿ. ವಾಕಿಂಗ್ ಬರೋದ ಬಿಟ್ಬಿಟ್ರ. ಒಟ್ಟಾರೆ ಗದಗ ಬೆಟಗೇರಿ ಅವಳಿ ನಗರದಿಂದ ಬೀದಿ ದೀಪಗಳು ಕತ್ತಲವೋ ಕತ್ತಲ. 6 ಮಂತ್ ಆಯ್ತು ಸರ್ ನಾನು ಇಲ್ಲಿ ವಾಕ್ ಮಾಡಬಹುದು. 6 ಮಂತ್ನಲ್ಲಿ ನಡಕ್ ಸ್ವಲ್ಪ ಅವಾಗ ಗ್ಯಾಪ್ ಆಗಿ ಹತ್ತಿರ್ತಾವ್ರಿ. ಆಮೇಲೆ ಪೂರಾ ಬಂದೇ ಆಗ್ಬಿಟ್ಟಿದೆ ಸರ್. ಎಷ್ಟು ತಿಂಗಳಿಂದ ಬಂದಾಗಿದೆ ಪೂರ ಅಂದ್ರೆ? ಒಂದು ನಾ ಮಾಡ್ತಾ ಇರೋದು ಒಂದು 6 ತಿಂಗಳು ಆಯ್ತು ಸರ್ ವಾಕ್. ಅವಾಗ್ಲಿಂತ ನಾನು ನೋಡ್ಕೊಂಡ್ ಬರ್ತಾ ಇದ್ದೀನಿ ಸರ್. ನೋಡ್ಕೊಂಡ್ ಬರ್ತಾ ಇದ್ದಾರೆ. ನೀವು ಕಂಟಿನ್ಯೂ ಆಗಿ ಹತ್ತುತ್ತಾನ ಇಲ್ಲ ಇಲ್ಲಿ? ಹತ್ತಾ ಇಲ್ಲ ಸರ್, ಹೊಟ್ಟೆ ಹತ್ತಾ ಇಲ್ಲ. ಈಗ ಅಂದಾಜ್ ಏನಾದ್ರು ಇಷ್ಟು ತಿಂಗಳ ಅಂತ ಗೊತ್ತಿದೆ ನಿಮ್ಗೆ? ಅದೇ ಸರ್ ಹೇಳ್ತಾ ಇದ್ದೀನಿ, ಒಂದು 6 ಮಂತ್ ಆಯ್ತು ಸರ್ ನಾನು ಮಾಡ್ತಾ ಇದ್ದು ವಾಕ್. ಅವಾಗ್ಲಿಂದ ನಾನು ನೋಡ್ಕೊಂಡ್ ಬರ್ತಾ ಇದ್ದೀನಿ ಸರ್. ನಡಕ್ ಗ್ಯಾಪ್ ಆಗಿ ಅಷ್ಟೇ, ಹತ್ತಲ್ಲ ಸರ್ ಒಮ್ಮೆ. ಎಷ್ಟು ತಿಂಗಳಿಂದ ನೀವು ಇಲ್ಲಿ ಎಷ್ಟು ಗಂಟೆಗೆ ವಾಕ್ ಮಾಡ್ತಾ ಇರ್ತೀರಾ ಸರ್? ಸರ್ ನಾವು 5:30 ಸ್ಟಾರ್ಟ್ ಮಾಡ್ತೀವಿ ಸರ್. 5:30 ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಂದ ಬೀದಿ ಲೈಟ್ಗಳು ನೀವು ನೋಡಿಲ್ಲ. ನೈಟ್ ಟೈಮ್ ಏನಾದ್ರು ನೋಡಿದ್ರೆ ಇಲ್ಲಿ ಒಂದ್ಸತಿ ಏನಾದ್ರು? ನೈಟ್ ಟೈಮ್ ನೋಡಿಲ್ಲ ಸರ್. ನೋಡಿಲ್ಲ ಸರ್. ಆಮೇಲೆ ಇಲ್ಲೂ ಆಯ್ತು ಸರ್. ಆಮೇಲೆ ಚೆನ್ನಮ್ಮ ಸರ್ಕಲ್ ಸರ್, ನಮ್ಮ ಮುಳುಗುನಾಕ ನೇರ್ ಸರ್, ಅಲ್ಲಿ ಚೆನ್ನಮ್ಮ ಸರ್ಕಲ್ಲೇ ಕಾಣಲ್ಲ ಸರ್ ಫಸ್ಟ್ ಪಾಯಿಂಟ್. ಅಲ್ಲೂ ಯಾಕಂದ್ರೆ ಅವರು ಲೈಟಿನ ವ್ಯವಸ್ಥೆ ಒಟ್ಟ ಮಾಡಿಲ್ಲ ಸರ್. ನಾವ್ ಎಷ್ಟೋ ಸಲ ಗಮನಕ್ಕೆ ತಂದಿವಿ ಸರ್ ತಹಸೀಲ್ದಾರ್ ಇದು ಮುನ್ಸಿಪಾಲಿಟಿಯಲ್ಲಿ. ಅವ್ರು ಯಾರು ಕೇರ್ ಮಾಡ್ತಾ ಇಲ್ಲ ಸರ್. ನಾವ್ ಹೇಳಿ ರಗಡ್ ಆಗಿದೆ ಸರ್ ಅವ್ರಿಗೆ. ಹಂಗಾಗಿ ಇವತ್ತು ನ್ಯೂಸ್ ನಲ್ಲಿ ಹೇಳ್ತಾ ಇದ್ದೀವಿ. ನೀವು ಸ್ಟಾರ್ಟ್ ಯಾವ ಮಾರ್ಗದಿಂದ ನೀವು ವಾಕ್ ಮಾಡ್ತಾ ಇರ್ತೀರಾ ಸರ್? ಎಲ್ಲಿವರೆಗೂ ಮಾಡ್ತಾರೆ? ಇಲ್ಲಿ ಸರ್ ನಾವು 6-6:30 ಮಟ್ಟ ಮಾಡ್ತೀವಿ ಸರ್. ಅಲ್ಲ, ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲಿವರೆಗೂ ಹೋಗಿ ವಾಪಸ್ ಬರ್ತೀರಾ? ಡಮ್ಮಳ್ಳಾಕ್ ಇದೆ ಸರ್. ಡಮ್ಮಳ್ಳಾಕಲ್ಲಿಂದ ಹಿಂಗೆ ಕಾಲೇಜ್ ಇದೆ ಸರ್. ಕಾಲೇಜ್ ರೌಂಡ್ ನೋಡಿದ್ರೆ ಹಿಂಗೆ ಬಂದು ಕಳಸಪ್ಪ ರೋಡಿಗೆ ಹಿಂಗ್ ಹೋಗ್ತೀವಿ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬೀದಿ ದೀಪಗಳಿಂದ ಎಲ್ಲಂದರಲ್ಲಿ ಕತ್ತಲವೋ ಕತ್ತಲ. ಸರ್ ನಿಮ್ಮ ಹೆಸರು? ಪ್ರಕಾಶ್ ಅಂತ ಹೇಳಿ. ನೀವು ಎಷ್ಟು ಗಂಟೆಲಿಂತ್ರ ಇಲ್ಲಿ ಬೆಳಗಿನ ಜಾವ ವಾಕ್ ಮಾಡ್ತಾ ಇರ್ತೀರಾ? 6 ಗಂಟೆ. 6 ಗಂಟೆಲಿಂತ್ರ. ಇಲ್ಲಿ ಬೀದಿ ಲೈಟ್ ಹತ್ತಲ್ಲ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ. ಈಗ ನಿಮ್ಮ ಅಭಿಪ್ರಾಯ, ಇಲ್ಲಿ ಲೈಟ್ ಗಳು ಹತ್ತುತ್ತಾವ ಇಲ್ವಾ ಬೀದಿ ಲೈಟ್ಗಳು? ಇಲ್ರಿ, ಇಲ್ಲಿ ಬೀದಿ ಲೈಟ್ ಹತ್ತದನೇ ಇಲ್ರಿ ಆಕ್ಚುಲಿ. ಸೊ ಹಾಗಾಗಿ ನಾವು 6 ಗಂಟೆಯಿಂದ ಬರೋದು ಬೆಳಗಿನ ಜಾವ. ಬೀದಿ ಲೈಟ್ ಹತ್ತಲ್ಲ ಅಂತ ಹೇಳಿ ಬೆಳಗಿನ ಜಾವ 6 ಗಂಟೆಗೆ ನೀವು ವಾಕ್ ಮಾಡ್ತೀರಾ? 6 ಗಂಟೆಯಿಂದ ವಾಕ್ ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಬಂದಪ್ಪ ಅಂದ್ರೆ ಇಲ್ಲಿ ಬಾಳ ಕತ್ಲಿ ಇರ್ತದ್ರಿ. ಸೊ ಹಾಗಾಗಿ ಸ್ವಲ್ಪ ಬೆಳಕಾದ್ಮೇಲೆ ಬರೋದ್ರಿ ಇಲ್ಲಿ. ಬೆಳಕಾದ್ಮೇಲೆ ಬರ್ತೀರಾ? ನೀವು ಲೈಟ್ ಇದ್ರೆ ಎಷ್ಟು ಗಂಟೆಗೆ ಬರ್ತಿದ್ರಾ ಇಲ್ಲಿ ವಾಕ್ ಮಾಡಕ್ಕೆ? 5:30 5 ಗಂಟೆಗೆಲ್ಲ ಬರ್ತಿದ್ರಿ. 5:30 5 ಗಂಟೆಗೆಲ್ಲ ಬಂದ್ಬಿಡ್ತೀರಿ. ಈಗ ನಗರಸಭೆಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಏನಿಲ್ರಿ, ಇದು ಒಳ್ಳೆ ಜಾಗ ಆಗಿರೋದ್ರಿಂದ ಸೊ ನೀವು ಲೈಟಿನ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ ಆಯ್ತು ಅಂತಂದ್ರ ವಾಕಿಗೆ ಅಂತಲ್ಲ, ಇಲ್ಲಿ ಚಿಕ್ಕ ಮಕ್ಕಳು ಓಡಾಡ್ತಾ ಇರ್ತಾರ. ಆಮೇಲೆ ಸಾಯಂಕಾಲ ಊಟ ಆದ್ಮೇಲೆ ಇಲ್ಲಿ ವಾಕ್ ಬರೋರು ಇರ್ತಾರ್ರಿ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತ. ಅದ್ರ ಜೊತೆಗೆ ಚಿಕ್ಕ ಮಕ್ಕಳು ಓಡಾಡೋದು, ಆಮೇಲೆ ಇಲ್ಲಿ ಹೆಣ್ಮಕ್ಳೆಲ್ಲ ಓಡಾಡ್ತಾ ಇರ್ತಾರ. ಸೊ ಬಹಳ ಕತ್ಲಿರೋದ್ರಿಂದ ಸ್ವಲ್ಪ ಬೆಳಕಿನ ವ್ಯವಸ್ಥೆ ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ರಿಲೀಫ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನಡ್ಕೊಂಡು ಓಡಾಡೋರಿಗೆ ಎಲ್ಲರೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು ನಮ್ದೊಂದು ಉದ್ದೇಶ. ಈ ಒಂದು ಸಂದೇಶದ ಮೂಲಕ ನಾವು ಕೂಡ ನಗರಸಭೆಗೆ ಒಂದು ಕಳಕಳಿ ವಿನಂತಿ ಮಾಡ್ಕೋತೀವಿ. ಸೊ ಆದಷ್ಟು ಬೆಳಕಿನ ವ್ಯವಸ್ಥೆ ಆಯ್ತು ಅಂತ ಹೇಳಿದ್ರೆ ಸೊ ನಾನು ಹೇಳಿದಂತ ಈ ವ್ಯವಸ್ಥೆಗೆ ಅನುಕೂಲ ಆಗ್ತೈತಿ ಅನ್ನೋದು ನಮ್ಮ ಒಂದು ಉದ್ದೇಶ. ನೀವು ರಾತ್ರಿನೂ ಕೂಡ ವಾಕ್ ಮಾಡ್ತೀರಾ ಸರ್? ಊಟ ಆದ್ಮೇಲೆ ಅವಾಗ ಬಂದಿರ್ತೀವಿ. ಬಟ್ ಅವ ಅಂದ್ರೆ ಎವ್ರಿ ಡೇ ಬರೋದಿಲ್ಲ. ಸೊ ವಾರದಲ್ಲಿ ಒಂದು 3-4 ಸರಿ ಬರ್ತಾ ಇರ್ತೀವಿ. ಬಂದಾಗ ಅದೇ ಹೇಳಿದ್ವಲ್ಲ, ಸೊ ಈ ತರ ವ್ಯವಸ್ಥೆ ಇರೋದ್ರಿಂದ ಸ್ವಲ್ಪ ನಮಗೂ ಕೂಡ ಒಂಥರ ಕಾಲ್ಗೆ ಅಥವಾ ಏನಾದ್ರು ಹುಳ ಹುಪ್ಪಡಿ ಬರೋದಾಗ್ಲಿ, ಅಥವಾ ನಾವು ಓಡಾಡ್ಬೇಕಾದ್ರೆ ದಾರಿಲಿ ಏನಾದ್ರು ತೊಂದರೆ ಆಗೋದ್ರಿ ಈ ತರ ಆಗತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಕಡೆ ಬರೋದೂ ಇಲ್ಲ ನಾವು.
ರಾತ್ರಿ ಭಯ ಪಟ್ಬಿಟ್ಟಿದ್ದೀರಾ ಅದ್ರಲ್ಲಿ? ಹೌದು ಹೌದು ಹೌದು. ಬೀದಿ ಲೈಟ್ ಇಲ್ಲದಕ್ಕೆ ಭಯ ಪಟ್ಟಿದ್ದೀರಾ? ಬೀದಿ ಲೈಟ್ ಇಲ್ಲದ ಬೆಳಕಿನ ವ್ಯವಸ್ಥೆ ಇಲ್ಲ. ಹಾ. ಒಟ್ಟಿನಲ್ಲಿ ಬೀದಿ ಲೈಟ್ ಅಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲದೆ ಇದ್ರೆ ಸೊ ಈ ತರ ಸಮಸ್ಯೆಗಳು ಆಗ್ತಾ ಇದಾವೆ. ಸೊ ಅದಕ್ಕೋಸ್ಕರನೇ ನಾವು ಬೀದಿ ಲೈಟ್ ಅಥವಾ ಬೆಳಕಿನ ವ್ಯವಸ್ಥೆ ಆಯ್ತು ಅಂತಂದ್ರೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಉದ್ದೇಶ. ಮುಳುಗುನ್ನಾಕದಿಂದ ಜಿಲ್ಲಾ ಆಸ್ಪತ್ರೆವರೆಗೆ ಬೀದಿ ದೀಪಗಳಿಂದ ರಸ್ತೆಗಳಲ್ಲೇ ಕತ್ತಲ. ಸೌಕರ್ಯ ಇಲ್ಲ. ನೀರು, ಕ್ಲೀನೆಸ್, ಲೈಟು 35 ವಾರ್ಡಿನಲ್ಲಿ ಏನೂ ಕ್ಲೀನಾಗಿ ಮಾಡಿಲ್ಲ, ರೋಡು ಇಲ್ಲ, ನೀರು ಬಿಟ್ಟಿಲ್ಲ, ಸರಿಯಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಟಿಪ್ಪು ಸುಲ್ತಾನ್ ಸರ್ಕಲ್ನಿಂದ ಮುಂಡ್ರಿಗಿ ರಸ್ತೆವರೆಗೂ ಬೀದಿ ದೀಪಗಳಿಂದ ಕತ್ತಲ. ನಾನು ಹೋಟೆಲಿಗೆ ಸಹ ಹೋಟೆಲಿಂದ ಕಸ ವೇಸ್ಟ್ ಅಲ್ಲಿ ತಂದು ಹಾಕ್ತಾರೆ. ಹೋಟೆಲ್ನವ್ರಿಗೆ ಸಹ ಕಸ ಕಟ್ಟಿ ಪ್ರತಿದಿನ ಬಂದ್ರೆ ಬಂದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅವರು ಬೆಟರ್ಗಿನ ಫಸ್ಟ್ ಎಲ್ಲ ತಿಳ್ಕೊಂಡಿದ್ದಾರೆ ಇದ್ರೆ ಗಾಡಿ ಡೈಲಿ ಗಾಡಿ ಬಂದ್ರೆ ಈ ಬೆಳಗಿನ ಜಾವ ವಾಕ್ ಮಾಡುತ್ತಿರುವ ಜನರ ಬಳಿ ಕೇಳಿದಾಗ ಸುಮಾರು ತಿಂಗಳಿಂದ ಬೀದಿ ದೀಪಗಳು ಇಲ್ಲ ಎಂದರು. 45ಕ್ಕೆ ಇಲ್ಲಿಂದ ವಾಕಿಂಗ್ ಮಾಡ್ತೀವಿ. ಅಲ್ಲಿ ಬೈರಾಂಜನೇಯ ಟೆಂಪಲ್ಗೆ ಹೋಗಿ ಬೈರಾಂಜನೇಯ ಟೆಂಪಲ್ ದರ್ಶನ ನಮ್ಮ ಅತ್ತಿಂದ ದರ್ಶನ ಮಾಡಿಕೊಂಡು ರಿಂಗ್ ರೋಡಿಗೆ ಬರ್ತೀವಿ. ಈಗ ಕೆಲವೊಂದು 2 ತಿಂಗಳಿಂದ ಈ ರಿಂಗ್ ರೋಡ್ ಹತ್ತಂಗಿಲ್ಲ. ನಾನು ಪೂರ ಅಲ್ಲಿಂದ ಮತ್ತಿಲ್ಲಿ ಯಾವ್ದ್ರಿ ನಮ್ದು ಸಿದ್ದರಾಮೇಶ್ವರ ಗುಡಿ ಅಂತ ಇದೆ, ಆ ಗುಡಿ ಮಠನು ಕತ್ತದಾಗ ಹೋಗ್ತೀನಿ. ಅದು ಒಂದು ನಮಗೆ ಭಾಳ ಅನಾನುಕೂಲ ಆಗ್ಬಿಟ್ಟೈತಿ. ಆಮೇಲೆ ಇಲ್ಲಿ ಏನ್ರಿ ಎಲ್ಲ ಹೋಟೆಲ್ ಗಿಟಲ್ನವ್ರೆಲ್ಲ ಇಲ್ಲಿ ಕಸ ಚೆಲ್ಬಿಡ್ತಾರೆ. ಚೆಲ್ಲಿದ ಕೂಡ ಏನಾಗುತ್ತೆ, ಅದು ವಾಸನೆ ಬಂದ್ಬಿಡುತ್ತೆ. ನಾವು ಬೆಳಗ್ಗೆ ಬರೋದೇನ್ರಿ ಒಳ್ಳೆ ಒಂದು ಹವಾ ತಗೋಬೇಕು ಅಂತಾರಲ್ಲ, ಸೌ ಹವಾ ಏಕ್ ದವಾ ಅಲ್ಲ ಏನಂತಂದ್ರೆ ಸೌ ದವಾ ಏಕ್ ಹವಾ ಅಂತೇಳಿ ಅಂತಾರಲ್ಲ, ಆ ಉದ್ದೇಶ ನಾವು ಬಂದ್ರೆ ಇಲ್ಲಿ ಏನಾಗತ್ತ, ನಾವು ದವಾ ತೊಗೊಂಡಂಗ್ ಮಾಡ್ಬಿಡ್ತೈತಿ ಇದು. ಅದಕ್ಕೆ ಅದೊಂದು ತಪ್ಪಿಸಿದ್ರೆ ಹವಾ ಕ್ಲೀನ್ ಇದ್ರೆ ನಾವು ಚಂದಾಗಿರ್ತೀವಿ. ಪರಿಸರ ವಾಯು ಮಾಲಿನ್ಯ ತಗೊಳಕಂತ ನೀವು ಬರ್ತೀರಾ, ಇದು ಬೇರೆ ನಮ್ಗೆ ಆ ನಮೂನೆ ಆಗ್ಬಿಟ್ಟೈತಿ. ಅದೊಂದು ಸ್ವಲ್ಪ ದೂರ ಆತಂದ್ರೆ ನಮ್ಗೆ ಇನ್ನೂ ವಾಕಿಂಗ್ ಮಾಡ್ಲಿಕ್ಕೆ ಇನ್ನೂ ಹೆಚ್ಚಿನ ಒಂದು ಉತ್ಸಾಹ ಬರುತ್ತೆ ಅನ್ನೋದು ನಮ್ಮ ಆಸೆ. ನೈಟ್ ಕೂಡ ವಾಕ್ ಏನಾದ್ರು ಈ ರಸ್ತೆದಲ್ಲಿ ಮಾಡ್ತಿರ್ತಾರೆ ಸರ್? ಕೆಲವೊಂದು ಬರ್ತಾರೆ ಸರ್, ಕೆಲವೊಂದು ಸಾಯಂಕಾಲ 7 ಗಂಟೆ ಸುಮಾರು ಬರ್ತಾರೆ. ಹಿರಿಯರು ಬರ್ತಾರೆ. ಇಲ್ಲಿ ನಾವು ಬರೋದಿಲ್ಲ, ನಾ ಅರ್ಲಿ ಮಾರ್ನಿಂಗ್ ಬರ್ತೀನಿ ರೀ, ಈವ್ನಿಂಗ್ ಬರೋದಿಲ್ಲ. ಅಂದ್ರೆ ಈ ರಸ್ತೆದೊಳಗ ಗಾಡಿ ತಗೊಂಡು ವಾಹನ ಏನಾರು ಚಲಾಯಿಸ್ತೀರಾ ಇಲ್ವಾ? ಈ ರೋಡಿಗೆ ವಾಹನ ತಗೊಂಡ್ ಬರೋದು ಕಡಿಮೆ, ವಾಕೆ ಬರ್ತೀವಿ ನಾವು. ವಾಕೆ ಬರ್ತೀವಿ. ಅಂದ್ರೆ ಬೀದಿ ಲೈಟಿನ ಬಗ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಸುಮಾರು ತಿಂಗಳಿಂದ ಹತ್ತಾ ಇಲ್ಲ ಅಂತ ಹೇಳಿ ಜನರ ಅಭಿಪ್ರಾಯ ಇದೆ ಗದಗ ಜಿಲ್ಲಾ ಜನತೆಗಳದ್ದು. ಹಾಗಾಗಿ ರಾತ್ರಿ ನೈಟ್ ಟೈಮ್ ಎಲ್ಲಾದ್ರೂ ಓಡಾಡಿದಾಗ ಬೀದಿ ಲೈಟ್ಗಳು ರಸ್ತೆದೊಳಗೆ ಹತ್ತಿದಾವ ಇಲ್ವಾ ಅಂತ ಹೇಳಿ ಅದನ್ನೊಂದು ಇಲ್ಲ. ಇದು 2-3 ತಿಂಗಳಿಂದಿಲ್ಲ, ಈಗ ಜಸ್ಟ್ ಒಂದು 4 ದಿವಸದಿಂದ ಅದನ್ನು ಸ್ವಲ್ಪ ಲೈಟ್ ಹತ್ತವ್ರಿ, ಎಲ್ಲಾನು ಹತ್ತಂಗಿಲ್ಲ. ರಾತ್ರಿ ವೇಳೆ ವಾಕ್ ಮಾಡಿದರೆ ಬೀದಿ ದೀಪ ಇಲ್ಲದರಿಂದ ಭಯ ಬರುತ್ತೆ ಅಂತ ಹೇಳಿದ ಜನರು. ಅದನ್ನು ಕೂಡ ಬಂದೆ ಸರ್. ಪೂರಾ ಇಲ್ಲಿಂದ ಆ ಸ್ಟ್ರೀಟ್ ಮಟ್ಟ ಹತ್ತೋದಿಲ್ಲ ಸರ್, ಕೆಲವೊಂದು ಹತ್ತತಾವು ಕೆಲವೊಂದು ಹತ್ತೋದಿಲ್ಲ. ಹಿಂಗಾಗಿ ಅದೊಂದ್ ಸ್ವಲ್ಪ ಪೂರ ಹತ್ತಿದ್ರೆ ಇನ್ನೂ ಬೆಳಕು ಹೆಚ್ಚಿಗೆ ಆಗತ್ರಿ. ಮತ್ತು ಎಲ್ಲರೂ ಒಂದು ವಾಕಿಂಗ್ ಮಾಡೋದಕ್ಕೂ ಅನುಕೂಲ ಭಾಳ ಆಗತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬೀದಿ ದೀಪಗಳಿಂದ ಎಲ್ಲಂದರಲ್ಲಿ ಕತ್ತಲವೋ ಕತ್ತಲ. ಮುಳುಗುನ್ನಾಕದಿಂದ ಜಿಲ್ಲಾ ಆಸ್ಪತ್ರೆವರೆಗೆ ಬೀದಿ ದೀಪಗಳಿಂದ ರಸ್ತೆಗಳಲ್ಲೇ ಕತ್ತಲ. ಟಿಪ್ಪು ಸುಲ್ತಾನ್ ಸರ್ಕಲ್ನಿಂದ ಮುಂಡ್ರಿಗಿ ರಸ್ತೆವರೆಗೂ ಬೀದಿ ದೀಪಗಳಿಂದ ಕತ್ತಲ. ಬೆಳಗಿನ ಜಾವ ವಾಕ್ ಮಾಡುತ್ತಿರುವ ಜನರ ಬಳಿ ಕೇಳಿದಾಗ ಸುಮಾರು ತಿಂಗಳಿಂದ ಬೀದಿ ದೀಪಗಳು ಇಲ್ಲ ಎಂದರು. ರಾತ್ರಿ ವೇಳೆ ವಾಕ್ ಮಾಡಿದರೆ ಬೀದಿ ದೀಪ ಇಲ್ಲದರಿಂದ ಭಯ ಬರುತ್ತೆ ಅಂತ ಹೇಳಿದ ಜನರು. ಬೆಳಗಿನ ಜಾವ 4:15 ವಾಕ್ ಮಾಡೋದನ್ನೇ ನಿಲ್ಲಿಸಿಬಿಟ್ಟಿದ್ದೀವಿ ಸರ್ ಎಂದು ಹೇಳಿದರು. ಒಟ್ಟಾರೆ ಗದಗ ಬೆಟಗೇರಿ ಅವಳಿ ನಗರದಿಂದ ಬೀದಿ ದೀಪಗಳು ಕತ್ತಲವೋ ಕತ್ತಲ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಈ ಕೂಡಲೇ ಆಗಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮು ಕೂಡ ಫಾಲೋವರ್ಸ್ ಆಗಿ. ನೀವು ಇರುವ ಸ್ಥಳದಲ್ಲಿ ಭ್ರಷ್ಟಾಚಾರ ನಡೆದರೆ NK ನ್ಯೂಸಿಗೆ ಜಾಹೀರಾತಿಗಾಗಿ ಸಂಪರ್ಕಿಸಿರಿ.